ಸಕಲೇಶ್, ಇದೇ ಸಕಲೇಶ್ ನಮ್ಮ ಮನೆ. ಅಮ್ಮ, ಅಮ್ಮ, ಬಾರಮ್ಮ, ಸಕಲೇಶ್ ಬಂದಿದ್ದಾರೆ. Oh, your house. Oh, very super, 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 super. Oh, amazing, amazing house. Oh, super. ಇವನು ಯಾರಪ್ಪ ಇವನು? ಇವನು ಯಾರೋ ಕರ್ಕೊಂಬಂದವಳೆ. ಇವನು ಯಾರು ಇವನು? ಹೊಸ ಮುಕ್ತವ್ ನಿಂತವನಾಗವನೇ. ಸುಸು, ಸುಸು, ಯಾರು ಸುಸು ಇವರು? ನನ್ನ ಫ್ರೆಂಡ್ ಅದಕ್ಕೆ ಇವರು ಸಕಲೇಶ್ ಅಂತ ಹೇಳಿ ತುಂಬ ಕ್ಲೋಸ್ ಫ್ರೆಂಡು. ಬೆಂಗಳೂರಲ್ಲಿ ಪರಿಚಯ ಆಗಿದ್ರು, ಮತ್ತು ಫೋನಲ್ಲಿ ಹಿಂಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಹಿಂಗೆ ಪರಿಚಯ ಆಗಿದ್ರು. ಅದಕ್ಕೇ ನಮ್ಮ ಮನೆಗೆ ಕರ್ಕೊಂಡು ಬಂದೆ. ಬರ್ತೀನಿ ಈ ಕಡೆ ಬಂದಾಗ ಯಾವಾಗಾದರೂ ಅಂತ ಹೇಳಿದರು, ಅದಕ್ಕೇ ಕರ್ಕೊಂಡು ಬಂದೆ. ಹೌದೇನು? ಫೋನ್ ಫ್ರೆಂಡ್ ಏನು? ಓಸಪ್ಪ, ಇವಾಗೆಲ್ಲ ಬರೀ ಫೋನ್ಗಳಲ್ಲೆಲ್ಲ ಫ್ರೆಂಡ್ ಆಗಿಬಿಡ್ತಾರೆ. ನೋಡಮ್ಮ, ಏನು ಕೆಲಸ ಇವ್ರದ್ದು? ಇವರು ಅದಕ್ಕೆ ಇಂಜಿನಿಯರು. ಮನೇಲೇ ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ತಾರಲ್ಲ, ಮನೆ ಇಂಜಿನಿಯರ್ ಮಾಡಿದ್ದಾರೆ. ಮನೇಲೇ ಎಲ್ಲ ವರ್ಕಿಂಗ್ ಮಾಡ್ತಾರೆ. ಆನ್ಲೈನ್ ವರ್ಕಲ್ಲಿ ಆನ್ಲೈನ್ ಎಲ್ಲನ ಓಪನ್ ಮಾಡಿಬಿಟ್ಟು ಎಲ್ಲ ಮಾಡ್ತಾರಲ್ಲ, ಆ ಥರ ಇವರು ವರ್ಕ್ ಫ್ರಮ್ ಹೋಮ್ ಮನೇಲೇ ಮಾಡ್ತಾರೆ. ಸುಸ್ಸು, ಇವ್ರು ಯಾರಂತ ಗೊತ್ತಾಗ್ಲಿಲ್ವಲ್ಲ ನನಗೆ. ನಾನು ಹೇಳ್ತಾ ಇದ್ನಲ್ಲ ಸಾಕು, ಇವ್ರು ನಮ್ಮ ಅಣ್ಣ ಇದ್ದಾರಲ್ಲ, ದೊಡ್ಡಣ್ಣ, ಅವ್ರ ಹೆಂಡ್ತಿ ಇವರು, ನಮ್ಮ ಅತ್ತಿಗೆ ಇವರು. ಹೋ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಕಣಪ್ಪ. ಯಾವಾಗ ಬಂದೆ? ಬಾ, ಮನೆಗೆ ಬರ್ತೀನಿ ಅಂತ ಹೇಳಿದ್ದೆ, ಬಂದೆ ಬಿಟ್ಟೆ. ಬಾ ಅಮ್ಮ, ಮಟನ್ ಏನಾದರೂ ತರಿಸ್ಬಿಡಮ್ಮ. ಸಕಲೇಶ್ ಇವತ್ತು ಉಳ್ಕೊಬಿಡ್ತಾರೆ. ಸಂಡೇ ಅಲ್ಲ, ಇವತ್ತು ಕೆಲಸ ಇಲ್ಲ ಅವ್ರಿಗೆ, ಉಳ್ಕೊಬಿಡ್ತಾರೆ. ಮಟನ್ ಚಿಕನ್ ಏನಾದ್ರು ತರಿಸಿ ಅದಕ್ಕೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಬಿರಿಯಾನಿ ಏನಾದರೂ ಸ್ವಲ್ಪ ಚೆನ್ನಾಗಿ ಮಾಡಿ ಇವತ್ತು ಸಕಲೇಶ್ ಇಲ್ಲೇ ಉಳ್ಕೊಳ್ತಾರೆ. ಹೋ, ಬೇಡ ಬೇಡ ಬೇಡ, ಹೋಗಬೇಕು. ಯಾಕಂದರೆ ನನಗೆ ಸ್ವಲ್ಪ ಕೆಲಸ ಐತೆ, ಹೋಗಬೇಕು. ಸುಸು ಅವರೇ, ಹೋಗಬೇಕು, ಇರೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರ್ತೀನಲ್ಲ, ಅವಾಗ ಬರ್ತೀನಿ. ಇವರು ಹೋಮ್ ಈಸ್ ಸೂಪರ್, ಯುವರ್ ಮದರ್ ಈಸ್ ಸೂಪರ್, ಯುವರ್ ಅತ್ತಿಗೆ ಈಸ್ ಸೂಪರ್. ಹೋ, ಸೂಪರ್, ವೆರಿ ವೆರಿ ಸೂಪರ್, ಯು ರಿಯಲಿ ಸೂಪರ್. ಇರ್ರಿ ಸಕಲೇಶ್, ನೀವು ಅಪರೂಪಕ್ಕೆ ಬಂದುಬಿಟ್ಟು ಇದ್ದೋಗಿ. ನೀನು ಏನ್ರಿ ನೀವು ಬಂದುಬಿಟ್ಟು ಅಪರೂಪಕ್ಕೆ ನಮ್ಮ ಫ್ರೆಂಡ್ ಆಗಿ ನಾವು ನಿಮ್ಮ ಮನೆಗೆ ಬರ್ತೀವಿ. ಯಾವಾಗಾದ್ರೂ ಬಂದು ನಾನು ನಮ್ಮಮ್ಮ ಊಟ ಮಾಡ್ಕೊಂಡು ಬರ್ತೀವಿ. ನೀವು ಊಟ ಮಾಡೋದ್ರೆ ನಾವು ಊಟ ಮಾಡ್ಕೊಂಡು ಬರ್ತೀವಪ್ಪ. ಹೋ, ಹೀಗೆ ಹೇಳಿದರೆ ಹೆಂಗೆ ಸುಸು ಅವರೇ? ಈ ಕೊಳ್ಚೆ ನೋಡಿ, ಏಳ್ದಪ್ಪ ಐತಿ ಅವ್ರ ಕೊಳ್ಳಾಗೆ. ನೋಡು, ಏಳ್ದಪ್ಪ ಐತಲ್ವಿನಿ? ಎಷ್ಟು ದಪ್ಪ ಐತಪ್ಪ ಕೊಳ್ಚೆನು. ನೋಡು, ನಮ್ಮ ಅಮ್ಮನಿಗೆ ಫೋನಾಗಿ ಫ್ರೆಂಡ್ ಆಗಿದ್ರಂತೆ. 50,000 ಅಲ್ಲ, ನೀನು ಎಷ್ಟು ಬೇಕಂದ್ರೂ ಕೇಳಮ್ಮ, ಕೊಡ್ತೀನಿ ಅಂತಾರಂತೆ. ಬನ್ನಿ ಕುತ್ಕೊ ಬನ್ನಿ ಸಕಲೇಶ್, ಬನ್ನಿ ಕುತ್ಕೊ ಬನ್ನಿ. ಯಾರತ್ತೆ ಅವರು? ಯಾರು ಹಂಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅವಳು? ಸಕಲೇಶ್ ಅಂತೇಳಿ ನಮ್ಮ ಅಮ್ಮನಿಗೆ ಫೋನ್ನಾಗೆ ಫ್ರೆಂಡ್ ಆಗಿ ಅವನು ಹೇಳು. ಫೋನ್ ಫ್ರೆಂಡ್ ಅವನು. ನನಗೂ ಫೋನ್ ಮಾಡ್ತಿರ್ತಾನಲ್ಲ, ಯಾವಾಗ ನಾನು ಮಾತಾಡ್ತಿರ್ತೀನಿ. ಚೆನ್ನಾಗಿ ಮಾತಾಡಿಸ್ತಾನೆ ನನ್ನನ್ನು. ಚೆನ್ನಾಗಿದ್ದೀರಾ ಮಂಗಳ ಆಂಟಿ ಅಂತೇಳಿ ಚೆನ್ನಾಗಿ ಮಾತಾಡಿಸ್ತಾನೆ. ಅದಕ್ಕೇನೆ ಹಿಂಗೆ ಬರ್ತೀನಿ ಇವತ್ತೊಂದು ದಿವಸ ನಿಮ್ಮ ಮನೆಗೆ ಅಂತ ನಾವು ಬಾರಪ್ಪ ಅಂತ ಹೇಳಿದ್ವಿ. ನಾನು ನಮ್ಮ ಸುಸು ಕರಿತಾ ಇದ್ವಿ, ನಮ್ಮನ್ನು ಕರಿತಾ ನಾವು ಹೋಗಿ ಬರ್ತೀವಿ. ಫೋನ್ ಫ್ರೆಂಡ್ ಅವನಿಗೆ. ಫೋನ್ ಫ್ರೆಂಡು ಇಬ್ರು ಚೆನ್ನಾಗಿ ಕ್ಲೋಸ್ ಆಗಿದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ. ಅದಕ್ಕೆ ಬಂದು ನಾನು ಮಾತಾಡ್ಸ್ಕೊಂಡು ಹೋಗಕ್ಕಂತೇಳಿ ಏನಾರ ಮಾಡ್ರಿ, ಊಟ ಮಾಡ್ಕೊಂಡು ಹೋಗ್ತಾರೆ. ನಾನು ಇಲ್ಲೆಲ್ಲೋ ನೋಡ್ದಂಗಿತ್ತು ಅಂದ್ಕೊಂಡೆ. ಇಂಜಿನಿಯರ್ ಅವರು ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ತಾರೆ ಮನೆಗೇನೆ ಕೆಲಸನ. ಇಂಜಿನಿಯರ್ ಕೆಲಸ ಮಾಡೋದವರು. ನೀವು 10 ಲಕ್ಷ ಬೇಕು ದುಡ್ಡು ಕೇಳು ಅಂತಾರೆ. ನಮ್ಮ ಅಮ್ಮನಿಗೆ ಹಂಗೆ ದುಡ್ಡು ಕೊಡೋದವರು. ಏನು ಕನಾಗ್ಲಿ ಬೇಕಂದ್ರೆ ಕೇಳು ಅಂತಾರೆ. ಇವಳೇನೆ ಏನಕ್ಕೂ ಕೇಳಲ್ಲ. ಫ್ರೆಂಡೇನೆ ಸುಮ್ಮನೆ ದುಡ್ಡು ಕಾಸಿಂದೆಲ್ಲ ಯಾಕೆ ಅಂತ ಹೇಳಿ ಇವಳೇ ಕೇಳಲ್ಲ. ಇಷ್ಟನಾಗ್ಲಲ್ಲಿ ಕೊಡ್ತಾರೆ ಗೊತ್ತೇ. ಹೌದೇನು? ನೋಡಪ್ಪ, ಎಂಥ ಒಳ್ಳೆ ಫ್ರೆಂಡ್ ಜೊತೆ ಆಗವ್ರೆ. ಇವನು ಯಾರಿ ಫೋನ್ ಫ್ರೆಂಡ್ ಅಂತೆ? ಅಯ್ಯೋ ಗೊತ್ತಿಲ್ಲ, ಯಾವನೋ ಏನೋ. ತಗ, ಇವನೇನೋ ಇವನು ಇಂಜಿನಿಯರ್. ಅವ್ನು ಬಂದಿರೋದು ನೋಡು, ಚಡ್ಡಿ ಬಾಡಿ ಇಕ್ಕೊಂಡು. ಇವನು ಇಂಜಿನಿಯರ್ ಅಂತ ಅನ್ನಿಸ್ತಾ ಆಯ್ತಾ ನಿನಗೆ ಗೀತಕ್ಕ? ಅಯ್ಯೋ, ಇಂಜಿನಿಯರ್ ಅಂತ ಅನ್ನಿಸ್ತಾನೆ ಇಲ್ಲ ನನಗೇನೋ ನೋಡಿದ್ರೆ. ಇವನೇನೋ ಬಿಲ್ಡಪ್ಗಾರ ಯಾವುದೋ ಒಂದು ಕೊಳ್ಚೆನ ಯಾವುದೋ ಒಂದು ಹಾಕೊಂಡು ಬಂದವನೇ. ಅದಕ್ಕೆ ಇವು ಕೊಳ್ಚೆ ಅನ್ನೋದೆಲ್ಲ ಹಾಕ್ಕೊಂಡಿರೋದಕ್ಕೆ ಬಿದ್ದೋಗ್ಬಿಟ್ಟಾವೆ ಇಂಜಿನಿಯರು ಅಂತ. ಎಲ್ಲವನೋ ಏನೋ ನೋಡೇ ಇಲ್ಲಪ್ಪ. ಇವಳು ಏನಂಗೇನು ಅಯ್ಯೋ ಸಕ್ಕು ಸಕ್ಕು ಅಂತ ಇದ್ದಾಳೆ. ಅವನು ಇನ್ನೆಂಥ ಸಕ್ಕು. ಅಯ್ಯೋ, ಮನೆಯೆಲ್ಲ ತೋರಿಸಿದ್ಲು. ನಾನು ಯಾರಪ್ಪ ಹಿಂಗೆ, ಇವನು ಯಾರಪ್ಪ ಇವನು ಅಂತ ಅಂದ್ಕೊಂಡೆ. ಮನೆಯೆಲ್ಲ ತೋರಿಸಿದ್ಲು. ಅವನೇನು ಇಂಗ್ಲೀಷ್ನಾಗ ಬಟ್ಲರ್ ಇಂಗ್ಲೀಷ್ ಹೊಡಿತಾ ಇದ್ದಾನೆ. ಇವರ್ ಹೋಮ್ ಈಸ್ ಸೂಪರು, ಗಾರ್ಡನ್ನು ಸೂಪರು, ಮದರು ಸೂಪರು, ಅತ್ತಿಗೆ ಸೂಪರು ಅಂತ ಏನು ಬಟ್ಲರ್ ಇಂಗ್ಲೀಷ್ ಹೊಡಿತಾ ಇದ್ದಾನೆ ಅವನು. ಪಾಪ ಇವ್ರನ್ನ ಕೇಳು. ಮಟನನ್ನು ಚಿಕನು ತರಕ್ಕೆ ಹೋಗ್ತಾನೆ. ನಿಮಗೆ ಯಾತನ ಬೇಕಿದ್ರೆ ಹೇಳ್ರಿ, ಕೊತ್ತಂಬರಿ ಸೊಪ್ಪು ಶುಂಠಿ ಏನಾನ ಬೇಕಿದ್ರೆ ಹೇಳು. ನಮ್ಮ ಸುಸು ಫ್ರೆಂಡ್ ಯಾರೋ ಬಂದವ್ರೆ, ಅವ್ರು ಇಂಜಿನಿಯರ್ ಅಂತೆ, ದೊಡ್ಡ ಇಂಜಿನಿಯರ್ ಅಂತ ಅವರು. ಅದಕ್ಕೇ ಮಟನ್ ತಗೊಂಬರ್ತೀನಿ ಶಾರದಾ, ಏನಿದ್ರೆ ಬೇಕಿದ್ರೆ ಹೇಳು. ಶುಂಠಿ ಮತ್ತು ಕೊತ್ತಂಬರಿ ಏನಾದರೂ ಬೇಕಾ? ಅಯ್ಯೋ ಹೋಗ್ರಿ, ನಮಗೆ ಬೆಳಗ್ಗೆಯಿಂದ ಸಾಕಾಗೈತೆ. ಚಿಕನ್ ಮಟನ್ ಎಲ್ಲಿ ಮಾಡಲಿ ಇವಾಗ? ನೆನ್ನೆ ಏನು ನಾಗಪ್ಪನ ಮಾಡಿದ್ದೀವಿ. ಇವಾಗ ಯಾಕೆ ಚಿಕನ್ ಮಟನ್ ತಿನ್ನೋ ಆಗಿಲ್ಲ ನಾವು. ಸುಮ್ಮನಿರಿ, ಯಾಕೆ ಬೇಡ.
ಅಣ್ಣ ಹೋಗೋಣ ಬೇಗ ತಗೊಂಬ, ಅವ್ರು ಇರೆಲ್ಲ ಹೋಗ್ತಾರೆ. ಆಗ ಬರ್ತಾನೆ ಇರಮ್ಮ. ಅವ್ರೇನು ನಾಗಪ್ಪನ ಮಾಡಿದ್ದು ಬೇಡ ಅಂತ ಹೇಳ್ತಾವ್ರೆ. ಯಾರು ನಾಗಪ್ಪನೂ ಇಲ್ಲ ಎಂಥದ್ದೂ ಇಲ್ಲ. ನಾಗಪ್ಪ ಊತದಲ್ಲಿ ಐತೆ. ಹಾಲಾಕ್ ಬಂದಿಲ್ವಾ ಅಲ್ಲ ನಾಗಪ್ಪನಿಗೆ, ಇನ್ನು ನಾಗಪ್ಪ ಐತಂತೆ. ಈಗ ಅತ್ತಿರಂತೂ ಏನೋ ನಡೆಸ್ತಾರೆ. ನಮ್ಮಮ್ಮರೆಲ್ಲ ಏನೂ ನಡೆಸಿಲ್ಲ. ಈ ಸುಮ್ಮನೆ ಯಾಕೆ ಇಲ್ಲದ್ ಮಾಡ್ತೀರಾ? ಹೋಗೋಣ ಸುಮ್ಮನೆ ತಗೊಂಬ ಚಿಕನ್ ಮಟನ್ ಎಲ್ಲನ ಕೆತ್ತಾರ ನಡಿ. ನಿಮ್ಮ ಅಣ್ಣ ಹೇಳಿ ತತ್ತ ನಡಿ ನಡಿ. ಅವ್ನು ಮಾತಾಡ್ಸೋಣ, ಚೆನ್ನಾಗಿ ಮಾತಾಡಿಸ್ಬೇಕು. ಮನೆಗೆ ಬಂದಾರನ ಚೆನ್ನಾಗಿ ಮಾತಾಡಿಸ್ತಾ ಇರಬೇಕು. ಅಲ್ಲ ನಿನ್ನ ತಂಗಿನ ಹಿಂಗೆ ಬಿಟ್ರೆ ಅಷ್ಟೇ ಅವಳು. ದೇವರಾಣೆಗೂ ನಿಮ್ಮ ಮರ್ಯಾದೆ ತೆಗಿತಾಳೆ. ಮರ್ಯಾದೆ ತೆಗಿಯೋ ಅಂಥದ್ದು ಏನೈತೆ ಶಾರದಾ ಅದ್ರಾಗೆ? ಯಾರೋ ಇಂಜಿನಿಯರ್ ಅಂತೆ, ಫ್ರೆಂಡ್ ಅಂತೆ, ದೊಡ್ಡ ಫ್ರೆಂಡು. ಅವ್ರು ಈಗಲೂ ನಿಮ್ಗೆ ಏನು ಕಾನೋ ಬೇಕಂದ್ರೆ ಹೇಳಿ 50,000 ಲಕ್ಷಗಟ್ಟಲೆ ನಾನು ದುಡ್ಡು ಕೊಟ್ಬಿಡ್ತೀನಿ ಅಂತ ಹೇಳ್ತವ್ರೆ. ದೊಡ್ಡ ಇಂಜಿನಿಯರ್ ಅಂತ ಕಣೆ ಅವರು, ಒಳ್ಳೆ ಕೆಲಸದಲ್ಲಿ ಇದ್ದಾರಂತೆ, ಫ್ರೆಂಡ್ ಅಂತೆ. ಬಿಡು, ಫ್ರೆಂಡ್ ಅಂದಮೇಲೆ ಬರ್ತಾ ಹೋಗ್ತಾ ಇರ್ತಾರೆ ಮನೆಗೆ. ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು. ಮದುವೆ ಆದ್ಮೇಲೆ ಇದೆಲ್ಲ ಇಟ್ಕೊಂಬಕ್ಕೆ ಹೋಗ್ಬಾರ್ದು. ಫ್ರೆಂಡ್ ಗಿಂಡು ಎಲ್ಲನ ಸುಮ್ಮನೆ ಇಲ್ಲೋಡು, ಮರ್ಯಾದೆ ಹೋಗ್ತೈತೆ. ನಿಮ್ಮ ಮರ್ಯಾದೆ ಹೋಗುತ್ತೆ, ಅರ್ಥ ಮಾಡ್ಕೊಳ್ರಿ. ಇವಳನ್ನ ಹೇಳಿ ಫಸ್ಟು ಗಂಡನ ಮನೇಲಿ ಬಿಟ್ಟು ಬರೋದು ಕಲ್ಕೊಳಪ್ಪ. ಇದೆಲ್ಲ ಬೇಡ ನೋಡಿ. ಇವಾಗ ನಾಗಪ್ಪನ ಮಾಡಿದ್ವಿ 3 ದಿವಸ ತಿನ್ನಬಾರ್ದು, ನಾಗರು ಮಾಡಿದ ಮೇಲೆ. ಗೊತ್ತಾಗಲ್ಲ ನಿಮಗೆ. ಅವಳು ಏನಾಗಲ್ಲ, ನಾಗಪ್ಪ ನೋಡಿದ್ರೆ ಹುತ್ತದಲ್ಲಿರುತ್ತೆ ಅಂತ ಮಾತಾಡ್ತಾಳಲ್ಲ ನಿನ್ನ ತಂಗಿ. ಹೇಳಪ್ಪ, ಏನೇ ಅಂದ್ರೂ ಗೊತ್ತಾಗಲ್ಲ ಅವಳಿಗೆ. ಸುಮ್ಮನೆ ಇಲ್ಲೋಡು, ಮದುವೆ ಆಗೋ ಬಂಗಾರದಂಥ ಹುಡುಗನ ಮದುವೆ ಆಗೋಳೆ. ಶೌರ್ಯ ಒಳ್ಳೆ ಹುಡುಗ, ಅತ್ತೆ ಮಾವನು ಒಳ್ಳೆಯವರು. ಸುಮ್ಮನೆ ಬಿಟ್ಟು ಬರೋದು ಕಲಿ. ಏನು ಮಾಡೋಣ ಅದಕ್ಕೆ? ಇವಾಗ ಜಗಳ ಮಾಡ್ಕೊಂಡು ಹೋಗ್ಬಿಟ್ಟವನಲ್ಲ ಅವನು. ನಾವಿರೋಳು ತಂಗಿನ ಹೆಂಗೆ ಕಳ್ಸೋಣ? ಅಮ್ಮ ನೋಡಿದ್ರೆ ಬೇಡ ಅಂತ ಹೇಳ್ತೈತೆ. ಹೆಂಗೆ ಕಳ್ಸೋಕ್ಕಾಗುತ್ತೆ ಹೇಳು? ಕಳ್ಸೋಕ್ಕಾಗಲ್ಲ. ಯಾರು ಪರಿಚಯ ಇಲ್ದವ್ರೆಲ್ಲನ ಮನೆ ಕರ್ಕೊಂಬಂದು ಹಿಂಗೆಲ್ಲ ಅದೆಲ್ಲ ಅವ್ರಿಗೆ ಗೊತ್ತಾದರೆ ಅವ್ರು ಏನು ಅನ್ಕೊಂಬಲ್ಲಪ್ಪ. ಶೌರ್ಯ ಒಳ್ಳೆ ಹುಡುಗ, ನೀನು ಇಲ್ಲೋಡು ಹುಡುಕಿದ್ರು ಅಂತ ಹುಡುಗನಿಗೆ ಕೊಡೋಕೆ ಆಗ್ತಿರ್ಲಿಲ್ಲ. ಒಳ್ಳೆ ಹುಡುಗ ಅವನು. ಏನು ಮಾಡೋಣ, ಅವ್ರ ಅಪ್ಪ ಅಮ್ಮನ ಮಾತು ಸ್ವಲ್ಪ ಕೇಳ್ತಾನೆ ಅವನು. ಯಾಕಂದರೆ ಚೆನ್ನಾಗಿ ನೋಡ್ಕೊಂಡವ್ರೆ ಕೇಳಲೇಬೇಕು. ಇವಳು ಅಪ್ಪ ಅಮ್ಮನ ಹತ್ರ ಜಗಳ ಮಾಡ್ಕೊಂಡು ಬರೋ ಹಾಗೆ ಮಾಡಿದ್ಲು. ನಿಮ್ಮ ತಂಗಿ ಬುದ್ಧಿ ಸರಿ ಇಲ್ಲ. ನಾವು ಇವಳಿಗೆ ಬುದ್ಧಿ ಹೇಳಿ ಬಿಟ್ಟು ಬರಬೇಕು, ಇಲ್ಲಾಂದ್ರೆ ನಮ್ಮ ಮನೆ ಮರ್ಯಾದೆ ಹೋಗುತ್ತೆ. ದೇವರಾಣೆಗೂ ರೀ, ನಿಮಗೆ ಗೊತ್ತಾಗಲ್ಲ. ಆ ಬಾವಾಗ ಬಂದಿದ್ರೆ ಹೇಳಿದ್ರೆ ಬಾವಾಗ ಅರ್ಥ ಆಗೋದು ನಿಮಗೆ ಅರ್ಥ ಆಗಲ್ಲ. ಬಾವ ನಾಳೆ ನಾಳಿದ್ದು ಬರ್ತಾರೆ ಅನ್ಸುತ್ತೆ. ಅವ್ರು ವಾರಕ್ಕೆ ಒಂದೇ ಸತಿ ಬರೋದು ಮನೆಗೆ. ನೀವಿದ್ದ ಮೇಲೆ ಎಲ್ಲ ನೋಡ್ಕೋಬೇಕು. ಮನೆಗೆ ಯಾರು ಪರಿಚಯ ಇಲ್ದವ್ರನ್ನೆಲ್ಲ ಹಿಂಗೆ ಮನೆ ಕರ್ಕೊಂಬಂದ್ರೆ ಹೆಂಗಮ್ಮ ಅಂತ ಕೇಳಬೇಕು. ಯಾರೋ ಇವ್ನು ಯಾವ ನೋಡು ಬಾಡಿ ಚಡ್ಡಿ ಇಟ್ಕೊಂಡು ಬಂದಿರೋನು, ಇವನು ಇಂಜಿನಿಯರ ಈ ಥರ ಬಂದಿರೋನು. ಹೆಂಗಿರ್ತಾರೆ, ಎಷ್ಟು ನೀಟ್ನೆಸ್ ಆಗಿ ಎಷ್ಟು ಚೆನ್ನಾಗಿರ್ತಾರೆ. ಇವ್ನು ನೋಡು ಹೆಂಗಿದ್ದಾನೆ. ಇವನ್ನ ಇಂಜಿನಿಯರ್ ಅಂತ ನಂಬಿಬಿಟ್ಟು ಇವಳು ಹೆಂಗೆ ಮಾತಾಡಿಸ್ಕೊಂಡು ಇವೆಲ್ಲನ ಏನೇನೋ ಅವಾಂತರಗಳಾಗ್ತವೆ. ಇವಳಿಗೆ ಗೊತ್ತಿಲ್ಲ. ಯಾರ್ಯಾರನ್ನೋ ಗೊತ್ತಿಲ್ಲ, ಗುರುತು ಪರಿಚಯ ಇರೋರ್ನೆಲ್ಲ ನಂಬಕ್ಕೆ ಹೋಗ್ಬಾರ್ದು. ಹ್ಞೂನಪ್ಪ, ನಂಬಕ್ಕೆ ಹೋಗ್ಬಾರ್ದು. ನೋಡಿ, ಯಾರೋ ಸಕಲೇಶ ಅಂತ ಹೇಳಿ ಕರ್ಕೊಂಬಂದವಳೆ. ಸೊಕ್ಕು ಅಂತಾಳೆ. ನಿಮ್ಮಮ್ಮನೂ ಮಾತಾಡುತ್ತೆ. ನಿಮ್ಮಮ್ಮಿಗೂ ಸ್ವಲ್ಪನಾದರೂ ನಿಮ್ಮಮ್ಮಿಗೂ ಗೊತ್ತಾಗಲ್ಲ ಹೇಳು. ಅಲ್ಲ ನೋಡು, ನಾನಿವಾಗ ಹೆಂಗೆ ಮಾತಾಡಿದ್ರೆ ಹೆಂಗಪ್ಪ? ಇವನು ಯಾರೋ ಏನು ನಾನು ಕೇಳಬೇಕು, ಯಾರಪ್ಪ ಇವನು ಅಂತ ಕೇಳಬೇಕು. ಫೋನಲ್ಲಿ ಸುಮ್ಮನೆ ನಿಮ್ಮಮ್ಮನೂ ಮಾತಾಡುತ್ತೆ. ಫೋನಲ್ಲಿ ಮಾತಾಡೋದು ನೋಡಿದ್ದೀನಿ ನಾನು. ಇಲ್ಲಿಗೆ ಮನೆಗೆ ಬೇರೆ ಕರ್ಕೊಂಬಂದವ್ರು ಇವತ್ತು. ಇಂಥವೆಲ್ಲ ಆದರೆ ನಮಗೆ ಮರ್ಯಾದೆ ಇರಲ್ಲ ನೋಡು. ನಾವೆಷ್ಟು ಗೌರವಾಗಿದ್ದೀವಿ. ನಿಜ, ನಮ್ಮ ಮರ್ಯಾದೆ ಕಳ್ಕೊಬೇಕಾಗುತ್ತೆ. ನಿಮ್ಮ ಅಮ್ಮನ ಇಚ್ಕಾಗಿ, ನಿಮ್ಮ ತಂಗಿ ಇಚ್ಕಾಗಿನ ಮರ್ಯಾದೆ ಕಳ್ಕೊಬೇಕಾಗುತ್ತೆ. ನಿಮ್ಮ ಅಣ್ಣನಿಗೆ ಗೊತ್ತಾಗ್ಬಿಟ್ರೆ ಏನಿಲ್ಲ, ತುಂಬ ರೇಗಾಡ್ಬಿಡ್ತಾರೆ ಅವರು. ಮಟನ್ ಬೇಡ, ಏನು ಬೇಡ, ಮಟನ್ ಮಾಡಲ್ಲ, ಸುಮ್ಮನೆ ಇದ್ಬಿಡು. ಸರಿ, ಹೇಳ್ತೀನಿ ಹೇಳು. ಈ ಸುಸ್ಸು ಇವ್ರ ಅಣ್ಣರ ಮರ್ಯಾದೆ ತೆಗಿಯೋದಂತೂ ಗ್ಯಾರಂಟಿ. ಅವಳು ಒಳ್ಳೆಯವಳಲ್ಲ. ಯಾರೋ ಸಕಲೇಶ್ ಅಂತ ಹೇಳಿ ಕರ್ಕೊಂಬಂದವಳೆ. ಯಾರೋ ಫ್ರೆಂಡ್ ಅಂತೆ, ಫೋನ್ ಫ್ರೆಂಡ್ ಅಂತ ಕರ್ಕೊಂಬಂದವಳೆ. ಯಾರೋ ಫೋನಲ್ಲಿ ಫ್ರೆಂಡ್ ಆಗಿದ್ರು. ಇವ್ರು ಇಂಜಿನಿಯರು, ವರ್ಕ್ ಫ್ರಮ್ ಹೋಮ್ ಮನೇಲೇ ಕೆಲಸ ಮಾಡ್ತಾರೆ ಇವರು. ಆ ಥರ ಇಂಜಿನಿಯರು, ಇವ್ರಿಗೆ ಲಕ್ಷಗಟ್ಟಲೆ ಸಂಬಳ ಅಂತ ಹೇಳಿ ಕರ್ಕೊಂಬಂದಿದ್ದಾಳೆ. ನೋಡಿದ್ರೆ ಇಂಜಿನಿಯರ್ ಅಂತ ಅನ್ನಿಸ್ತಾ ಆಯ್ತಾ ನಿಮಗೆ? ಅನ್ನಿಸ್ತಾ ಇಲ್ಲ. ಇವಳು ನಮ್ಮ ಮರ್ಯಾದೆ ಹರಾಜಾಗ್ತಾಳೆ ಅನಿಸುತ್ತೆ ಇದು. ನನಗಂತೂ ಭಯ ಆದಂಗೆ ಆಗ್ತೈತೆ. ನಮ್ಮ ಮನೆ ಮರ್ಯಾದೆ ಹೋಗುತ್ತಲ್ಲಪ್ಪ ಅಂತ ಹೇಳಿ ಇವಳು ಇಚ್ಕಾಗಿನ. ನಾವು ಹೆಂಗೋ ನಮ್ಮ ಮತ್ತೆ ಒಂದು ಕಂಟ್ರೋಲಿಗೆ ತೊಗೊಂಡು, ನಾನು ಗೀತಕ ಇರೋದ್ರಿಂದ ಹೆಂಗೋ ಒಂದು ಕಂಟ್ರೋಲಿಗೆ ತೊಗೊಂಬಂದಿದ್ವಿ. ಮದುವೆ ಆದ್ಲು ಬಿಡು, ಒಳ್ಳೆ ಮನೆಗೆ ಸಿಕ್ಕಿದ್ಲು ಅತ್ಲಾಗೆ, ಇಷ್ಟೊಂದು ಆಡಿದ್ರು ಅಂತ ಅಂದ್ಕೊಂಡ್ವಿ. ಅಲ್ಲಿ ಜಗಳ ಮಾಡ್ಕೊಂಡು ಇಲ್ಲೂ ಬಂದು ಇಲ್ಲೂ ಆಲೇನೆ ಇವ್ನು ಯಾರನ್ನೋ ಸಕಲೇಶನನ್ನು ಮನೆಗೆ ಕರ್ಕೊಂಬಂದವಳೆ. ಯಾರಂತ ಇವ್ನು ಗೊತ್ತಿಲ್ಲ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.